ನನ್ನ ಪ್ರಕಾರ 3 ಚೇಂಜಸ್ ಮಾಡಲೇಬೇಕು ಆರ್ ಸಿ ಬಿ ಟೀಮು. ಸೊ ಇವತ್ತು ಟಾಸ್ ವಿನ್ ಆದವರು ಪಕ್ಕ ಆ್ಯಸ್ ಯೂಶ್ವಲ್ ಬೌಲಿಂಗ್ ತೊಗೊಂಡು ಚೇಸ್ ಡೌನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಏನು ಅಕಸ್ಮಾತ್ ಆರ್ ಸಿ ಬಿ ಟಾಸ್ ಸೋತಿ ಏನಾನ ಬ್ಯಾಟಿಂಗ್ ಆಡಿದ್ರೆ 230 ಮೇಲೆ ಹೊಡಿಲೇಬೇಕು. ನೀವು 200 ಎಲ್ಲ ಹೊಡೆದ್ರೆ ಆರಾಮಾಗಿ ಚೇಸ್ ಡೌನ್ ಮಾಡಾಕ್ತಾರೆ ಮುಂಬೈಯವರು. ಸೊ 230 ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಎನ್ನೇ ಮ್ಯಾಚ್ MI ವರ್ಸಸ್ ಆರ್ ಸಿ ಬಿ ಮ್ಯಾಚ್ದು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಆರ್ ಸಿ ಬಿ ಬಾಲರ್ಸ್ಗೆ ಹೆಂಗೆ ಹೊಡೆದ್ರು ಅಂದರೆ ಮುಂಬೈ ಬ್ಯಾಟರ್ಸು ಒಡಿಮಗ 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 ಬಿಡಬೇಡ ಅವ್ರನ್ನ ಅಂತ ಒಡಿಮಗ 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 ಆರ್ ಸಿ ಬಿ ಬಾಲರ್ಸ್ ಬಿಡಬೇಡ ಮಗ, ಕೈಗೆ ಬ್ಯಾಟು ಸಿಕ್ಕಿದ್ರೆ ಸಾಕು, ಬೌಂಡ್ರೀಸು ಸಿಕ್ಸರ್ಸ್ಗಳೇ ಅಂತ ಸರ್ ಯಾಕೆ ಜಜ್ಜಿದ್ರು ಹಾಕೊಂಡು ಆರ್ ಸಿ ಬಿ ಬಾಲರ್ಸ್ಗೆ. ಬನ್ನಿ ನಾನು ಏನೇನಾಯಿತು ಅಂತ ಡಿಸ್ಕಸ್ ಮಾಡೋಣ. ಆ್ಯಸ್ ಯೂಶ್ವಲ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಪ್ರಿವ್ಯೂದಲ್ಲಿ ಹೇಳಿದ್ದೆ, ಯಾರು ಟಾಸ್ ವಿನ್ ಆಗ್ತಾರೋ ಚೇಸಿಂಗ್ ತೊಗೊತಾರೆ, ಈಸಿ ಆಗುತ್ತೆ ಅಂತ ಹೇಳಿದ್ದೆ. ಹಂಗೆ ಮಾಡಿದ್ರು ಹಾರ್ದಿಕ್ ಪಾಂಡ್ಯ, ಟಾಸ್ ವಿನ್ ಆಗಿ ಚೇಸಿಂಗ್ ತೊಗೊಂಡ್ರು ನಿಮಗೆ ಬ್ಯಾಟಿಂಗ್ ಆಡೋಕ್ಕೆ. ಇವತ್ತು ಹೆಂಗೋ ನಾನು ನಿನ್ನೆ ಹೇಳಿದ್ದು ಲಾಸ್ಟ್ ವಿಡಿಯೋದಲ್ಲಿ ಪ್ರಿವ್ಯೂಲಿ ಹೇಳಿದ್ದು 3 ಜನನೂ ರಿಪ್ಲೇಸ್ ಮಾಡಿದ್ರಪ್ಪ ಪ್ಲೇಯಿಂಗ್ ಲೆವೆಲಲ್ಲಿ. ಅದೇ ನೋಡೇ ಆಶ್ಚರ್ಯ ನನಗೆ. ಒಬ್ಬ ಆರ್ ಸಿ ಬಿರೇನು ಎಲ್ಲ ಫ್ಯಾನ್ಸ್ಗಳು ಮಾತು ಕೇಳ್ತಾ ಇದ್ದಾರಂತ ಹೇಳಿ ಖುಷಿ ಆಗೋಯ್ತು. ಅದೊಂದು ವಿಷಯಕ್ಕೊಂದು ಖುಷಿ ಆಗೈತೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಆ್ಯಸ್ ಯೂಶ್ವಲ್ ಫಾಫ್ ಡು ಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಫಾಫ್ ಡು ಪ್ಲೆಸಿ ಒಳ್ಳೆ ಟಚ್ಚಲ್ಲಿ ಇರ್ತಾರೆ, ಆದರೆ ವಿರಾಟ್ ಕೊಹ್ಲಿಗಂತೂ ಕಾಟ ಕೊಟ್ಬಿಡ್ತಾರೆ ಬೂಮ್ರಾ ಅವರು. 1-2 ಬಾಲು ಡಾಟ್ ಆಗುತ್ತೆ, ಅದಾದಮೇಲೆ ಬೀಸೋಕ್ಕೋಗಿ ಇನ್ಸೈಡ್ ಎಡ್ಜ್ ಆಗಿಬಿಟ್ಟು ಕೀಪರ್ ಕೈ ಕ್ಯಾಚ್ ಹೋಗಿ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು. 6 ಬಾಲ್ 7 ಬಾಲಿಗೆ 3 ರನ್ಸ್ ಹೊಡೆದು ಔಟ್ ಆಗ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವರು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ರನ್ ನೋಡ್ಕೊಂಡು ಬಂದಿದ್ರು. ಒಂದು ಮ್ಯಾಚ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಿಮಗೆ ವಿಲ್ ಜಾಕ್ಸ್ ಬರ್ತಾರೆ. ವಿಲ್ ಜಾಕ್ಸ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಒಳ್ಳೆ ಇಂಟೆಂಟ್ ತೋರಿಸ್ತಾರೆ, 2 ಬೌಂಡ್ರೀಸ್ ಹೊಡಿತಾರೆ ಬಂದ ತಕ್ಷಣವೇ. ಅದಾದಮೇಲೆ ಇನ್ನೊಂದು ಅದೇ ಥರ ಬೌಂಡ್ರಿ ಹೊಡಿಯೋಕೆ ಹೋಗಿ ಔಟ್ ಆಗಿಬಿಡ್ತಾರೆ. ಏನು ಮಾಡೋಕ್ಕಲ್ಲ, ಅವ್ರದ್ದು ಫಸ್ಟ್ನೇ ಮ್ಯಾಚು, ಈಗಲೇ ನಾವು ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಅದಾದಮೇಲೆ ನಿಮಗೆ ನಿಂತಿದ್ದಂದರೆ ಫಾಫ್ ಡು ಪ್ಲೆಸಿ ಮತ್ತು ರಜತ್ ಪಟಿದಾರು, ಅವರಿಬ್ಬರು 84 ಪಾರ್ಟ್ನರ್ಶಿಪ್ ಏನೋ ಹೊಡಿತಾರೆ. ಫಾಫ್ ಡು ಪ್ಲೆಸಿ ನಿಮಗೆ 40 ಬಾಲ್ಸಲ್ಲಿ 61 ರನ್ಸ್ ಏನೋ ಹೊಡಿತಾರೆ. ಮತ್ತು ನಿಮಗೆ ಯಾರು ರಜತ್ ಪಟಿದಾರ್ ಅವರು ಮಸ್ತ್ ಆಡ್ತಾರೆ. 25 ಬಾಲ್ಸಲ್ಲಿ 50 ಹೊಡ್ಕೊಂಡಿರ್ತಾರೆ, 50 ಮಾಡಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಾಲೇ ಔಟ್ ಆಗಿಬಿಡ್ತಾರೆ. ಅದು ನಟರಾಜ ಶಾಟ್ ಹಿಂಗೆ ಥರ್ಡ್ ಮ್ಯಾನಿಗೆ ಹೊಡೆಯೋಕೆ ಹೋಗ್ಬಿಟ್ಟು ಜಾಸ್ತಿ ಬೌನ್ಸ್ ಆಯಿತು ಬಾಲು, ಅದರಿಂದ ಗ್ಲೌಸ್ ತಗೊಂಡೋಗಿ ಕೀಪರ್ಗೆ ಕ್ಯಾಚ್ ಹೋಗುತ್ತೆ. ಅದಾದಮೇಲೆ ನಿಮಗೆ ಬಂದಿದ್ದು ನೆಕ್ಸ್ಟು ಗ್ಲೆನ್ ಮ್ಯಾಕ್ಸ್ವೆಲ್. ಏನು ಹೇಳೋಣ, ಅವ್ರ ಈ ಸತಿ ಹಿಂಸೆ ಮಾಡಾಕ್ತಿದಾರಂತ ಅವ್ರಿಗಂತೂ. ಯಪ್ಪ 2 ಬಾಲ್ ನೋಡ್ಕೊಂಡೆ ಆಡಿದ್ರು, 2-3 ಬಾಲ್ ನೋಡ್ಕೊಂಡೆ ಆಡಿದ್ರು. ಅದಾದಮೇಲೆ ನೆಕ್ಸ್ಟು ನಮ್ಮ ಕರ್ನಾಟಕ ಪ್ಲೇಯರು ಶ್ರೇಯಸ್ ಗೋಪಾಲ್ ಅಂತ ಅವರು ಸಖತ್ತಾಗಿ ಗೂಗ್ಲಿ ಹಾಕ್ಬಿಟ್ಟು ವಿಕೆಟ್ ತೆಗೆದ್ರು ಮ್ಯಾಕ್ಸ್ವೆಲ್ ಅವ್ರದ್ದು. ಅವರಿಗೆ ಕ್ಲೂನೇ ಇರಲಿಲ್ಲ ಬಾಲ್ ಎಲ್ಲೋಗ್ತಿದೆ ಅಂತ. ನಾನು ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ದೆ ಮ್ಯಾಕ್ಸ್ವೆಲ್ ಅವರು ಏನೋ ಹೊಡಿತಾರೆ, ಒಂದು 50 ಹೊಡಿತಾರೆ ಅಂದ್ಕೊಂಡಿದ್ದೆ. ಯಾಕಂದರೆ ಹೋದ್ಸತಿ ವರ್ಲ್ಡ್ ಕಪ್ಪಲ್ಲಿ ಆಫ್ಘಾನಿಸ್ತಾನ ಮೇಲೆ ಇಲ್ಲೇ ತಾನೇ 200 ಹೊಡೆದು ವಿನ್ ಮಾಡಿಸಿದ್ರಲ್ಲ ಮ್ಯಾಚ್ನ, ಅದಕ್ಕೆ ಒಂದು ಸ್ವಲ್ಪ ಹೋಪ್ ಇತ್ತು. ಆ ಹೋಪ್ಗೂ ಎಣ್ಣೆ ನೀರು ಹಾಕ್ಬಿಟ್ರು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಂದಿದ್ದು ನಿಮಗೆ ದಿನೇಶ್ ಕಾರ್ತಿಕರ್ನ ಕಳಿಸ್ತಾರೆ. ನನಗೆ ಆಶ್ಚರ್ಯ, ಇನ್ನು 7 ಓವರ್ಸ್ ಏನೋ ಇದ್ದಾವೆ, ಅದರಲ್ಲಿ ನಿಮಗೆ ದಿನೇಶ್ ಕಾರ್ತಿಕ್ ಕಳಿಸ್ತಾ ಇದ್ದಾರಂತ. ಅವ್ರು ಬಂದ ತಕ್ಷಣ 1-2 ಅಲ್ಲಿ ಇಲ್ಲಿ ಇನ್ನೇನು ವಿಕೆಟ್ ಹೋಗೋಂಗೆ ಇದಾದರು 2 ಬಾಲು. ಆಮೇಲೆ ಸೆಟ್ ಆದರು, ಸ್ವಲ್ಪ ನಿಧಾನಕ್ಕೆ ಆಡಿದ್ರು. ಸ್ಟಾರ್ಟಿಂಗಲ್ಲಿ ಒಂದು 10 ಬಾಲ್ಸ್ 11 ರನ್ ಹೊಡ್ಕೊಂಡು ಆಡ್ತಾಯಿದ್ರು. ಅದಾದಮೇಲೆ ಫಾಫ್ ಡು ಪ್ಲೆಸಿ ಓಪನ್ ಆದಮೇಲೆ ನಿಮಗೆ ದಿನೇಶ್ ಕಾರ್ತಿಕ್ ಅವರು ಮಸ್ತಾಗಿ ಚಾರ್ಜ್ ತೊಗೊತಾರೆ. ಆಕಾಶ್ ಮಧ್ವಲ್ಗೆ 16ನೇ ಓವರ ಇಲ್ಲ 17th ಓವರ್ ಗೊತ್ತಿಲ್ಲ, ಥರ್ಡ್ ಮ್ಯಾನಿಂದ ಬ್ಯಾಕ್ ಟು ಬ್ಯಾಕು 4 ಬೌಂಡ್ರಿ ಅಲ್ಲೇ ಹೊಡಿತಾರೆ. ಮಸ್ತಾಯಿತು, ಅದೊಂದು ನೋಡೋಕ್ಕೆ ಚೆನ್ನಾಗಿತ್ತು ದಿನೇಶ್ ಕಾರ್ತಿಕ್ ಅವ್ರದಿಂದ. ಅದಾದಮೇಲೆ ಬೂಮ್ರಾ ಅಂತೂ ಹೆವಿ ಕಾಟ ಕೊಟ್ಬಿಟ್ರು. ಬೂಮ್ರಾ ಅವ್ರಿಗೆ ರನ್ನೇ ಹೊಡೆಯೋಕ್ಕಾಗ್ತಿಲ್ಲ, ಸಿಂಗಲ್ಲು ತಾಣಕ್ಕಾಗ್ತಿಲ್ಲ, ಬೌಂಡ್ರಿಗಳು ಹೊಡೆಯೋಕ್ಕಾಗ್ತಿಲ್ಲ ನಮ್ಮ ಬ್ಯಾಟರ್ಸ್ಗಂತೂ. ಅವರೇ ಮ್ಯಾಚ್ ಡಿಫ್ರೆನ್ಸ್ ಮಾಡಿದ್ದು ಹೇಳಬೇಕಂದ್ರೆ. ಅವರಿಂದನೇ ನಿಮಗೆ 25 ರನ್ ಶಾರ್ಟೇಜು ಬೂಮ್ರಾಯಿಂದನೇ. ಏನು ಬೌಲಿಂಗ್ ಆಗ್ತಾರೆ ಅವಯ್ಯ ಯಪ್ಪ. ಜಸ್ಪ್ರೀತ್ ಬೂಮ್ರಾ ಅಂತ ಬೂಮ್ರಾ ಅಂತ ಯಾಕೆ ಹೇಳಿ ಹೆಸರು ಇಟ್ಕೊಂಡಿರೋದು ಅದಕ್ಕೆ. ಆ್ಯಸ್ ಯೂಶ್ವಲ್ 4 ಓವರ್ಗೆ 21 ರನ್ ಕೊಟ್ಬಿಟ್ಟು 5 ವಿಕೆಟ್ ತೊಗೊತಾರೆ. 5 ವಿಕೆಟು ಯಾರು? ವಿರಾಟ್ ಕೊಹ್ಲಿ, ಫಾಫ್ ಡು ಪ್ಲೆಸಿ, ಮಣಿಪಾಲ್ ಲೋಂಬ್ರಾ, ವೈಶಾಖ್ ವಿಜಯ್ ಕುಮಾರು ಮತ್ತು ಸೌರವ್ ಚೌಹಾನ್ ಅಂತ 5 ವಿಕೆಟ್ ತೊಗೊತಾರೆ. ಅದು ಲಾಸ್ಟ್ ಬಾಲು 6 ಹೊಡೆಸ್ಕೊತಾರೆ ದಿನೇಶ್ ಕಾರ್ತಿಕ್ ಕೈಯಲ್ಲಿ. ಇಲ್ಲ ಅಂದರೆ ಅವರು 4 overs 15 ರನ್ಸ್ ಇರುತ್ತಿತ್ತು. ಅರೌಂಡ್ 6 ಇತ್ತಿತ್ತು ಎಕಾನಮಿ. ಆಗಲಿಲ್ಲ ಬಿಡಿ, ಹೆಂಗ ಆಧಾರ. ಅದಾದಮೇಲೆ ನಿಮಗೆ ಡಿ ಕೆ ಅವ್ರು ಮಸ್ತ್ ಆಡಿದ್ರು. 23 ಬಾಲ್ಸಿಗೆ 52 ಏನೋ ಹೊಡೆದ್ಬಿಟ್ಟು
ಮಸ್ತಾಗಿ ಒಳ್ಳೆ ಕಂಬ್ಯಾಕ್ ಮಾಡ್ಕೊಂಡು ಕೊಟ್ಟರು. ನಿಮಗೆ ಟಾರ್ಗೆಟು 196 ಕೊಟ್ಟಿದ್ರು ಮುಂಬೈಯರ್ಗೆ. ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೆ, ನೀವು 200 210 ಎಲ್ಲ ಹೊಡೆದ್ರೆ ಇವತ್ತು 230 ಹೊಡೆದಿದ್ರೂ ಆರಾಮಾಗಿ ಚೇಸ್ ಡೌನ್ ಮಾಡಕ್ಕೆ ಬಿಡ್ತಿದ್ರೇನೋ ಮುಂಬೈ ಬ್ಯಾಟರ್ಸು. ಏನು ಆಡಿದ ಗುರು ಇಶಾನ್ ಕಿಶನ್ ಬರೀ RCB ಮೇಲೆ ಯಾರ್ಯಾರು ನಿಮ್ಗೆ ನೋಡ್ತಾ ಇದ್ರೆ ಯಾರ್ಯಾರು ಫಾರ್ಮಲ್ಲಿ ಇರಲ್ವೋ ಅವರೆಲ್ಲ RCB ಮೇಲೆ ಆಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ ಗೊತ್ತಾ ಬೇರೆ ಟೀಮ್ಗಳು, ನೀವು ಫಾರ್ಮಲ್ಲಿ ಇದೀನಪ್ಪ ಬ್ಯಾಟ್ಸ್ಮನ್ನು, ನೀವು ನಾಲ್ಕೊಳ್ರಪ್ಪ RCB ಮೇಲೆ ಆಡ್ಸರಪ್ಪ, ಫಾರ್ಮಿಗೆ ಬಂದುಬಿಡ್ತಾನೆ ಅಂತ ಅಂದ್ಬಿಡ್ತಾರೆ. ಹಂಗೈತೆ ಒಳ್ಳೆ ಕತೆ. ಇಶಾನ್ ಕಿಶನ್ ಮಸ್ತ್ ಆಡಿದ್ರು. ಎಷ್ಟೋ 30 ಓವರ್ಸ್ ಬಾಲಲ್ಲಿ 16 ಏನೋ ಹೊಡೆದ್ರು, ಮಸ್ತ್ ಹೊಡೆದ್ರು ಮಾತ್ರ ಅವರಂತೂ. ಓಪನಿಂಗಲ್ಲೇ ಹೊರಟೋಯ್ತು ಮ್ಯಾಚ್. ನಿಮಗೆ ಓಪನಿಂಗಲ್ಲೇ 6 ಓವರ್ಸಲ್ಲಿ 72 ನಾಟ್ ಔಟ್, ಒಬ್ಬರು ಔಟ್ ಆಗಿರಲಿಲ್ಲ, ಅಲ್ಲೇ ಹೋಯ್ತು. ರೋಹಿತ್ ಶರ್ಮನು ಒಂದು 38 ಕಾಂಟ್ರಿಬ್ಯೂಷನ್ ಕೊಟ್ಟರು, ಒಂದು 25 26 ಬಾಲ್ಸಲ್ಲಿ. ಅದಾದಮೇಲೆ ಬಂದಿದ್ದು ಸೂರ್ಯಕುಮಾರ್ ಯಾದವ್ ಸ್ಕೈ, ಪಾಪ ಏನು ಹೊಡಿತಾರಪ್ಪ ಅವರು T20ಲಿ. ಎಲ್ಲ ಕಡೆ ಹೊಡೆದ್ಬಿಟ್ರು ನಮ್ಮ RCB ಬಾಲರ್ಸಿಗೆ. ಪಾಪ ಬಾಲ್ ಎಲ್ಲಿ ಮಾಡೋದಂತಲೇ ಗೊತ್ತಾಗ್ಬಿಡ್ಲಿಲ್ಲ ಪಾಪ ಇವ್ರಿಗೆ. ಆಕಾಶ್ ದೀಪಿಗೆ 1 ಓವರಲ್ಲಂತೂ 24 ರನ್ನೇನೋ ಹೊಡಿತಾರೆ, ಸರಿಯಾಗಿ ಜಜ್ ಹಾಕ್ಬಿಡ್ತಾರೆ. ಸ್ಕೈಯು ಫಾರ್ಮಲ್ಲಿ ಇರಲಿಲ್ಲ, ಅವ್ರನ್ನೂ 17 ಬಾಲ್ಸಲ್ಲಿ 50 ರನ್ಸ್ ಹೊಡೆದ್ರು. ಅವರು ಆರಾಮಾಗಿ 19 ಬಾಲ್ಸ್ಗೇನೋ 54 55 ಹೊಡೆದು ಔಟ್ ಆಗ್ತಾರೆ ಅವರು. ಅದಾದಮೇಲೆ ಯಾರು ಅಂದ್ಕೊಂಡಿರಲ್ಲ ಇವತ್ತು ಹಾರ್ದಿಕ್ ಪಾಂಡ್ಯ ಹಿಂಗೆ ಆಡ್ತಾರೆ ಅಂತ. 6 ಬಾಲ್ಸಲ್ಲಿ ಏನೋ 24 ಏನೋ ಹೊಡೆದಿದ್ರು, ಎಷ್ಟು ಹೊಡೆದಿದ್ದಾರೆ, 300 ಸ್ಟ್ರೈಕ್ ರೇಟೆಲ್ಲನೋ ಹೊಡೆದಿದ್ರಪ್ಪ ಹಾರ್ದಿಕ್ ಪಾಂಡ್ಯದವರು. ಇವತ್ತೆಲ್ಲ ಫುಲ್ಲು ಅಲ್ಲಿ ಮುಂಬೈ ಫ್ಯಾನ್ಸ್ ಎಲ್ಲ ಬೂ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಸೈಲೆಂಟಾಗಿರಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಮಸ್ತ್ ಆಡಿದ್ರು ಅಷ್ಟೇ. 15.3 ಓವರ್ಸಲ್ಲೇ 199 ಹೊಡೆದು ಮ್ಯಾಚ್ನ ಮುಗಿಸಿದ್ರು ಮುಂಬೈ ಅವರು. ಇಷ್ಟೇ RCB ಕತೆ. ಹೇಳಿದೆ ನಿಮಗೆ ಟಾಸ್ ಹೆವಿ ಮ್ಯಾಟ್ರ್ ಆಗುತ್ತೆ. ಇವತ್ತು 240 230 ಹೊಡೆದಿದ್ರು ಚೇಸ್ ಡೌನ್ ಮಾಡಾಕ್ಬಿಟ್ಟಿದ್ರು. ನಿಮಗೆ ಎಲ್ಲಿ 15 ಓವರ್ಸಲ್ಲೇ ಅವರು ಅರೌಂಡ್ 200 ಬಂದುಬಿಟ್ರು. ಇನ್ನು 5 ಓವರ್ಸಲ್ಲಿ ಇನ್ನೂ 30 ಬಾಲ್ ಇರುತ್ತೆ, 30 ಬಾಲ್ ಇನ್ನೂ ಎಷ್ಟು ಹೊಡಿಬೇಡ ಅವರು. RCB ಟಾಸ್ ವಿನ್ ಆಗಿರೋ ಒಂದು ಚಾನ್ಸ್ ಇರ್ತಿತ್ತು ಅಂತ ಹೇಳಿದೆ ನಿಮಗೆ. ಟಾಸ್ ವಿನ್ ಅದು 230 ಆಗ್ತಾರಲ್ಲ ಬಿಡಿ. ಇಷ್ಟೇ, ಇಷ್ಟಾಗಿತ್ತು ಗಾಯ್ಸ್ ವಿಡಿಯೋ. ಯಾರ್ಯಾರು ಇನ್ನೊಂದು ರಿಕ್ವೆಸ್ಟು, ವೀಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್, ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ IPL ಮುಗಿಯೋಷ್ಟಕ್ಕೆಲ್ಲ ಒಂದು 100 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.